ನಾನಿವತ್ತು ನಿಮ್ಮ ಜೊತೆ 2 ಬಗೆಯ ಕೋಸಂಬರಿ ರೆಸಿಪಿನ ಶೇರ್ ಮಾಡತ್ತೀನಿ. ಒಂದನೇದು ಹೆಸರುಬೇಳೆ ಕೋಸಂಬರಿ, ಇನ್ನೊಂದು ಕಡಲೆಬೇಳೆ ಕೋಸಂಬರಿ. 2 ಕೋಸಂಬರಿ ತಿನ್ನಕ್ಕೆ ಎಷ್ಟು ರುಚಿ ಇರ್ತಾವ, ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದು. ನಮ್ಮ ಉತ್ತರ ಕರ್ನಾಟಕದಾಗ ಸಿಹಿ ಊಟ ಮಾಡಿಸ್ತೇವಲ್ಲ, ಅಂದರೆ ಯಾವುದೋ ಚಲೋ ಫಂಕ್ಷನ್ ಒಳಗೆ ಸಿಹಿ ಊಟ ಹಾಕಿಸಿದಾಗ ಊಟದ ತಾಟ್ನಾಗ ಈ ಕೋಸಂಬರಿ ಇರೋದಂತೂ ಕಂಪಲ್ಸರಿ ಐತೆ ನೋಡ್ರಿ. ಯಾಕಂದ್ರೆ 2 ಕೋಸಂಬರಿ ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ನಮ್ಮ ಕಡೆ ಸಿಹಿ ಊಟದ ಜೊತೆ ಕೋಸಂಬರಿ ತಿಂದ್ರೆ ಬೇಗ ಪಚನ ಆಕ್ಕೈತಿ, ಆರೋಗ್ಯಕ್ಕೂ ಭಾಳ ಒಳ್ಳೇದಂತ ಹೇಳ್ತಾರೆ ನಮ್ಮ ಹಿರಿಯರು. ಹಾಗಾಗಿ ನಾವು ಎಲ್ಲ ಒಕೇಶನ್ಗೂ ಈ 2 ಕೋಸಂಬರಿ ಕಂಪಲ್ಸರಿ ಮಾಡ್ತೇವೆ. ಇಲ್ಲಿ ನಾನು ಹೆಸರುಬೇಳೆ ಮತ್ತು ಕಡಲೆಬೇಳೆದು 2 ರೀತಿ ಕೋಸಂಬರಿ ಇವತ್ತು ನಿಮ್ಗೆ ಹೇಳ್ಕೊಡಾಕತ್ತೀನಿ. ಕಡಲೆಬೇಳೆ ಮತ್ತು ಹೆಸರುಬೇಳೆ ನೆಂದಿದ್ರಂತ ನಾವು ಈ ಕೋಸಂಬರಿನ ದಿಢೀರಂತ ರೆಡಿ ಮಾಡ್ಕೋಬೋದು ನೋಡಿರಿ ಫ್ರೆಂಡ್ಸ್. ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಸ್ವಾಗತ. ಇಲ್ಲೊಂದು ಬೌಲ್ ತೊಗೊಂಡೇನಿ, ಅದಕ್ಕೆ ನೆನೆಸಿಟ್ಟಿರುವಂಥ ಹೆಸರುಬೇಳೆನ ಹಾಕ್ಕೊಂಡೇನಿ. ನಾನು ಹೆಸರುಬೇಳೆ 1 ತಾಸು ನೆನೆಸಿದ್ದೆ. ಈಗ ಇದಕ್ಕೆ ಹೆರೆದಿಟ್ಟಿರೋಂಥ ಸೌತೆಕಾಯಿನ ಹಾಕ್ಕೊಂಡೇನಿ. ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಹಾಕ್ಕೊಂಡು ಫ್ರೆಶ್ ಆಗಿ ಹೆರೆದಿರೋಂಥ ಕೊಬ್ಬರಿನ ಹಾಕ್ಕೊಳ್ಳೋಣ. ಹಸಿ ಕೊಬ್ಬರಿ ಫ್ರೆಶ್ ಆಗಿದ್ರೆ ಈ ಕೋಸಂಬರಿ ಟೇಸ್ಟ್ ಇನ್ನೂ ಇನ್ಕ್ರೀಸ್ ಆಕೈತೆ ನೋಡಿರಿ. ಈಗ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ಇದನ್ನು ನಾವು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸತಿ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಳೋದು ಆಯ್ತಪ್ಪ ಅಂತಂದರೆ ಇದಕ್ಕೆ ನಾವು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಬಿಡೋಣ. ನಾನು ಆಲ್ರೆಡಿ ಒಗ್ಗರಣೆನ ಮಾಡಿಟ್ಟೇನಿ. ಒಗ್ಗರಣೆ ಮಾಡೋಕೆ ನಾನು ಎಣ್ಣೆ ಚಲೋ ತಂಗ ಕಾಯಿಸ್ಕೊಂಡು ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕರಿಬೇವು ಹಿಂಗಿಂದು ಒಗ್ಗರಣೆ ಮಾಡಿಟ್ಟಿದ್ದೆ. ಆ ಒಗ್ಗರಣೆಗೆ ಇದಕ್ಕೆ ಹಾಕ್ಕೊಂಡು ಚಲೋ ತಂಗ ಇಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ದು ಹೆಲ್ದಿ ಮತ್ತು ಟೇಸ್ಟಿಯಾಗಿರೋ ಹೆಸರುಬೇಳೆ ಕೋಸಂಬರಿ ಇಲ್ಲೇ ರೆಡಿ ಆಗೈತಿ ನೋಡಿರಿ ಫ್ರೆಂಡ್ಸ್. ನಾವೀಗ ಕಡಲೆಬೇಳೆ ಕೋಸಂಬರಿ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಬರೋಣ. ಇಲ್ಲೊಂದು ಬೌಲ್ ತೊಗೊಂಡೇನಿ, ಇದಕ್ಕೆ ನೆನೆಸಿಟ್ಟಿರುವಂಥ ಕಡಲೆಬೇಳೆನ ಹಾಕ್ಕೊಂಡೇನಿ. ಕಡಲೆಬೇಳೆನ 5ರಿಂದ 6 ತಾಸು ನೆನೆಸಿಟ್ಟಿದ್ದೆ. ಈಗ ಇದಕ್ಕೆ ಶೇಂಗಾ ಹಾಕ್ಕೊಂಡೇನಿ. ಶೇಂಗಾನ ರಾತ್ರಿನ ನೆನೆಯಕ್ಕೆ ಹಾಕಿದ್ದೆ. ನೆನೆಸಿದ ಶೇಂಗಾನ ಒಂದು ಕುದಿಸ್ಕೊಂಡು ಹಾಕ್ಕೊಂಡೇನಿ. ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಸೌತೆಕಾಯಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಫ್ರೆಶ್ ಆಗಿ ಹೆರೆದಿಟ್ಟಿರುವಂಥ ಕೊಬ್ಬರಿನ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ರಸನ ಹಾಕ್ಕೊಳ್ಳೋಣ. ನಿಂಬೆಹಣ್ಣು ರಸ ಹಾಕೊಳ್ಳೋದು ಆದಮೇಲೆ ಮಾಡಿಟ್ಟಿರುವಂಥ ಒಗ್ಗರಣೆನ ಇದಕ್ಕೆ ಮಿಕ್ಸ್ ಹಾಕ್ಕೊಂಡು ಚಲೋ ತಂಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ದು ಇಲ್ಲೇ ಕಡಲೆಬೇಳೆ ಕೋಸಂಬರಿ ರೆಡಿ ಆಗೈತೆ ನೋಡಿರಿ ಫ್ರೆಂಡ್ಸ್. ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು. ಮಕ್ಕಳು ಜಾಸ್ತಿ ಇಷ್ಟಪಟ್ಟು ತಿನ್ಬೇಕು ಕೋಸಂಬರಿ ಇದು. ಯಾಕಂದ್ರೆ ಇದ್ರೊಳಗೆ ನಾವು ಸೌತೆಕಾಯಿ ಜೊತೆಗೆ ಶೇಂಗಾನೂ ಹಾಕೇವಿ. ಶೇಂಗಾ ನೆಂದಿದ್ದ ಶೇಂಗಾ ಇದ್ರ ಜೊತೆ ಇನ್ನೂ ಟೇಸ್ಟ್ ಮಸ್ತ್ ಆಗಿರ್ತೈತಿ. ಈ ರೀತಿ ಚಲೋ ತಂಗ ಮಿಕ್ಸ್ ಮಾಡಿಬಿಟ್ರೆ ನಮ್ದು ಕಡಲೆಬೇಳೆ ಕೋಸಂಬರಿನೂ ರೆಡಿ ಆಗೈತೆ ನೋಡಿರಿ ಫ್ರೆಂಡ್ಸ್.